में स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ಎಲ್ಲರಿಗೆ ನಮಸ್ಕಾರ। ಇವತ್ತಿನ ದಿವಸ ದಿನಾಂಕ 31/5/2026 ಇಲ್ಲಿ ವಾರ್ಡ್ ನಂಬರ್ 34ರಲ್ಲಿ ಅಲಿಖಾನ್ ಮಸೂತಿ ಹತ್ರ ಒಂದು SIR ಕ್ಯಾಂಪ್ ಮಾಡಿದ್ದೀವಿ। ಆ ಕ್ಯಾಂಪ್ನಲ್ಲಿ ಎಲ್ಲ BLOಗೆ ಮತ್ತು ಸೂಪರ್ವೈಸರ್ಗೆ ಬಾತ್ 3 ದಿವಸ ಮುಂಚಿತ ಹೇಳಿದ್ದೀವಿ। ಬಹಳಷ್ಟು ಮಂದಿ ದಿನ SIR ಆಗಲಿಲ್ಲ। ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿ ಬಳಿ ನಾನು ಮನವಿ ಮಾಡುವುದೇನೆಂದರೆ, ಏನು SIR ಹೆಸರು ಮ್ಯಾಗ ಏನು ಅವ್ಯವಹಾರ ನಡೀತಾ ಇದೆ, ಕೆಲವೊಬ್ಬರು BLO ಏನು ಕಳಿಸಿರಿ ಅವ್ರು ಬಂದು ಕೆಲಸನೇ ಮಾಡ್ತಾ ಇಲ್ಲ। ಸುಮಾರು ಇಲ್ಲಿ 135, 136, 137, 138, 139, 140, 141, 142, 143, 144, 145, 46, 48, 49, 50, 51, 52, 53 ಬೂತ್ಗಳದಾವ। ಈ ಬೂತ್ಗಳ ಪೈಕಿ ಇಲ್ಲಿ ಬಹಳಷ್ಟು BLO ಸಹಿತ ಬರ್ತಾ ಇಲ್ಲ। ಇಲ್ಲಿ 135 ಬೂತದ ಸುಪ್ರಿಯಾ ಸಿಂಧೆ ಅವರು ನಾವು ಸ್ವತಃ ಫೋನ್ ಮಾಡಿದ್ರೆ ನಾವು ಊರಾಗಿಲ್ಲ, ಅದು ಇಲ್ಲ ಅಂತಾರೆ। ಮಂದಿ ಶಾಲೆಗೆ ಹೋದ್ರೆ ಅಲ್ಲಿ ಶಾಲೆಗೆ ಇರುವುದಿಲ್ಲ। ಅದೇ ರೀತಿ ತಸ್ಮಿಯಾ ಮೆಂಡೆಗಾರ್ ಒಬ್ರು ಅದಾರ, ಅವರು ಈಗ ನಾವು ಫೋನ್ ಮಾಡಿದಂದ್ರೆ ಇಲ್ಲಿ ಬರಲಿಲ್ಲ ಅವರು। ಆಮೇಲೆ ಮಲ್ಲಿಕಾರ್ಜುನ್ 139, ಆಮೇಲೆ 140 ಬಂದಿದ್ದಾರೆ। 146 SB ಹಾದಿಮನಿ, 148 ಅತನಿ, 149 ಬಿರಾದಾರ್, 150 ತೋಟದ, 151 ಪಟೇಲ್, 152 ಪಾಟೀಲ್, 153 ಯಮನವ, ಇವೆಲ್ಲ BLOಗಳನ್ನು ಇಲ್ಲಿ ಸರಿಯಾಗಿ ಬಂದ ಅದು ಕೆಲಸ ಮಾಡ್ತಾ ಇಲ್ಲ। ನಾವು ಬಬಲೇಶ್ವರ ನಾಕನಲ್ಲಿ ಸುಮಾರು ಅಲ್ಲೇ 3-4 ಮಂದಿಗೆ ಕಂಟಿನ್ಯೂ ಅಲ್ಲೇನು ಸಂಜೆ ಕರಿಲಾಕತ್ತು, ಅಲ್ಲೇನು ಬರ್ತಾ ಇಲ್ಲ। ಬಹಳಷ್ಟು ಮಂದಿದು ಇನ್ನ 3 ಸೇ 4 ಸೇ 5 ಸೇ ಮಂದಿದು SIR ಆಗಲಿಲ್ಲ। ಆದ ಕಾರಣ ಇವೆಲ್ಲ BLOಗಳನ್ನು ಯಾವ ರೀತಿ ಮಾಡಲಾಕತ್ತಾರ ತಮ್ಗೆ ಕಂಡು ಬರ್ತೈತಿ। ಮಾನ್ಯ ಜಿಲ್ಲಾಧಿಕಾರಿ ತಾವು ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಯಾಕೆ ಇದರ ಬಗ್ಗೆ ಇದು ಮಾಡ್ತಾ ಇಲ್ಲ? ಕಾರ್ಪೊರೇಷನ್ ನಲ್ಲಿ ಅಲ್ಲಿ ಯಾರಿಗೆ ಬೇಕಾದವ್ರು ಯಾವಾಗ ಬೇಕಾದಾಗ ಚೇಂಜ್ ಆಗ್ತಾರೆ। ಹರಿಯಾಣ ಇಲ್ಲಿ ಸೂಪರ್ವೈಸರ್ ಇದಾರ, ಅವರು ಫೋನ್ ಮುಖಾಂತರ ನಾನು ಮಾತಾಡಿದ್ದೆ, ಅವರು ಇಲ್ಲೇ ಬರಲಿಲ್ಲ। ಯಾರ್ಯಾರಿಗೆ ಚೇಂಜ್ ಮಾಡಾಕತ್ತಾರೆ, ಯಾರ್ಯಾರಿಗೆ ಇಡಾಕತ್ತಾರ, ಆದ್ರಿಂದ ಜನರು ಬಂದ್ ತಿರ್ಗಾಡತ್ತಾರ। ಯಾವ ಸಾಲಿಗೆ ಯಾವ ಬೂತ್ ನಂಬರ್ ಐತಿ ಆ ಬೂತ್ಗೆ ಹೋದಾಗ ಅಲ್ಲಿ ಸರ್ ಇಲ್ಲ, ಹೊರಗೆ ಹೋಗ್ಯಾರ, ಎಲ್ಲಿ ಅದಾರ, ಇದು ಇಲ್ಲ ನಿಮ್ಮಲ್ಲಿ, ಇದು ಇಲ್ಲ, ಆ ಕಾಗದ ತೊಗೊಂಡ್ಬರ್ರಿ, ಈ ಕಾಗದ ತೊಗೊಂಡ್ಬರ್ರಿ ಅಂತ ಜನರಿಗೆ ಎಲ್ಲರಿಗೆ ಹರಾಶ್ ಮಾಡತ್ತಾರ। ಎಲ್ಲಾ ಮಂದಿಗೆ ಇವನ್ ನಾವು 3 ದಿವಸದಿಂದ ಮತ್ತೆ ಕರೆದ್ ನಾವು ಮಾತಾಡಿದಾಗ ಬಹಳಷ್ಟು ಮಂದಿದು ಯಾಕೆ ಆಗಿಲ್ಲ ಅಂತ ಹೇಳಿದಾಗ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ, ಅವ್ರು ಬಂದಾಗ ಮಾಡಾಕತ್ತಿಲ್ಲ, ಇವ್ರು ಹೋಗುದಂತ ಪ್ರಶ್ನೆನೇ ಬರುದಿಲ್ಲ। ಯಾರು ಜನ ಅಲ್ಲಿ ಬಂದ್ ಕಿಸಿ ನಾವು ಬಬಲೇಶ್ವರ ನಾಕನಾಗ ಟೀಚರ್ ಹೆಸರೇನ್ರಿ ಇರ್ಫಾನ್ ಮತ್ತೆ ನಾಗೇಶ್, ಇವ್ರು ಕಂಟಿನ್ಯೂ ಆಗಿ ದಿವಸ ಬರತ್ತಾರ। ನಾಗರಬೌಡಿ ಇವ್ 3 ಮಂದಿ ಕಂಟಿನ್ಯೂ ಆಗಿ ಬರತ್ತಾರ, ಉಳ್ಕಿದ್ ಯಾರು ಬರಾಕತ್ತಿಲ್ಲ। ಆದ್ರಿಂದ ಇವ್ರು ಮಾಡಾಕತ್ತಿದ್ರಾಗನೆ ಕಡಿಮೆ ಮಾಡ್ಲತ್ತೈತಿ। ಅದಕ್ಕೆ ನಾವು ಏನ್ ಮಾಡ್ತೀವಿ, ಎಲ್ಲರೂ ಕರೆದ್ ಕಿಸಿ ಒಂದು ಕ್ಯಾಂಪ್ ಮಾಡೋಣ, ಇವೆಲ್ಲರಿಗೂ ಮೆಸೇಜ್ ಹಾಕ್ರಿ, ಎಲ್ಲಾರು ಕರಿ ಅಂದಾಗ ಇವತ್ತು ಬಹಳಷ್ಟು ಮಂದಿ ಈಗ ನೋಡ್ತಾ ಇದ್ರಿ, ಇಷ್ಟು ಮಂದಿ ಬರ್ಲತ್ತಾರ, ಇನ್ನ ಬಹಳ ಮಂದಿ ಬರೋದಾರ। ಇಷ್ಟು ಮುಂಜಾನೆ ಇಷ್ಟು ಮಂದಿ ಬರ್ತಾರಂದ್ರೆ ಮಂದಿ ಮಾಡ್ಕೋಬೇಕನ್ನೋದು ಪ್ರಯತ್ನ ಮಾಡ್ತಾರೆ। ನಮ್ಮ BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ। ಇದ್ರ ಮ್ಯಾಗ ತಾವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಅಕಸ್ಮಾತ್ ಏನಾದರೆ ಈ ಮಂದಿಗೆ ಅನಾಹುತ ಆದಾಗ, ಇವ್ರಿಗೆ ಏನಾದ್ರು ತೊಂದರೆ ಆದಾಗ ಇದಕ್ಕೆ ಮೂಲ ಕಾರಣ ಈ BLOಗಳು, ಈ ಸೂಪರ್ವೈಸರ್ಗಳು। ಆಮೇಲೆ ಕಾರ್ಪೊರೇಷನ್ನಾಗ ಆ ಏನ್ ಇಲೆಕ್ಷನ್ ಕಮಿಷನರ್ ಅಲ್ಲಿ ಅದಾರ, ಅವ್ರು ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರು ಯಾಕೆ ಅವ್ರ ಮ್ಯಾಗ ನೋಡ್ತಾ ಇಲ್ಲ, ಇದರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ। ಅವ್ರು ಏನಾದ್ರು 2002 ಲಿಸ್ಟ್ ಕೊಟ್ರ, ಅವ್ರದಿಲ್ಲ ಇವ್ರದಿಲ್ಲ, ಅವ್ರು ತಗೊಂಡ್ ಬರ್ಬೇಕು ಇವ್ರು ತಗೊಂಡ್ ಬರ್ಬೇಕು ಅನ್ನೋದು 2002 ಸ್ವತಃ ಅವರೇ ಓಟ್ ಹಾಕಿರ। ಸ್ವತಃ ಅವರೇ ಓಟ್ ಆದಾಗ ಅವ್ರಿಗೆ ಕೇಳೋದು ಅವಶ್ಯಕತೆ ಏನದ? ಅವ್ರ ತಂದೆ ತಾಯಿ ಸತ್ತಿರ್ತಾರ, ವೋಟರ್ ಲಿಸ್ಟ್ನಾಗ ಎಲ್ಲಿ ತರಬೇಕು, ಯಾವ ರೀತಿ ವ್ಯವಹಾರ ಮಾಡಕತ್ತಾರ, ಇದರಿಂದ ಎಷ್ಟು ತೊಂದರೆ ಕೊಡೋದು ಜನರಿಗೆ ಆಗ್ಲಾತೈತಿ। ಆದ್ರಿಂದ ಇವತ್ತು ನಾನು ಕಳಕಳಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲೆಕ್ಷನ್ ಕಮಿಷನರ್ಗೆ ಮನವಿ ಮಾಡುವುದೇನಂದ್ರೆ, ಪ್ರತಿಯೊಂದು BLO ಎಲ್ಲೆಲ್ಲ ಯಾವ ವಾರ್ಡ್ನಾಗ ಅದಾರ ಇಡೀ ವಿಜಯಪುರ್ನಾಗ ತಾವು ಸಮೀಕ್ಷೆ ಮಾಡಿ ಯಾರ್ಯಾರು ಮಾಡಿಲ್ಲ ಅವ್ರ ಮ್ಯಾಗ ಆಕ್ಷನ್ ತೋರಿಲ್ಲಪ್ಪ ಅಂದ್ರೆ ಈ ಜನರು ನಾಳೆ ಏನು ಸಫರ್ ಹಾಕೋದ ಜವಾಬ್ದಾರಿ ನೀವೇ ಹಾಕಿರಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ। ಆದ್ರಿಂದ ತಾವೆಲ್ಲರೂ ನಮ್ಮ ಕಾರ್ಪೊರೇಷನ್ಲಿಂದ ಆಗಲಿ, ಇಲೆಕ್ಷನ್ ಕಮಿಷನರ್ ಆಗಲಿ, BLO ಆಗಲಿ, ಸೂಪರ್ವೈಸರ್ ಆಗಲಿ, ಮಾನ್ಯ ಜಿಲ್ಲಾಧಿಕಾರಿ ತಾವು ಮೀಟಿಂಗ್ ತಗೊಂಡ್ ಕಿಸಿ ಅವ್ರು ತಕ್ಷಣದಿಂದ ನೀವು ಮಾರ್ಗದರ್ಶನ ಮಾಡಿ ಅವ್ರಿಗೆ ಈ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ 100% ಆಗುವಂಗೆ ಕೆಲಸ ಮಾಡಿಸ್ಬೇಕು। ಈಗ ನೋಡ್ರಿ ಇಲ್ಲಿ 143 ಮಂದಿ ಬೂತ್ ನಲ್ಲಿ ಸುಮಾರು 350 ಮಂದಿದಾಗಿಲ್ಲ, 144ನಲ್ಲಿ 370 ಮಂದಿದಾಗಿಲ್ಲ, 145ನಲ್ಲಿ 300 ಮಂದಿದಾಗಿಲ್ಲ, 140 ಒಳಗೆ 100 ಮಂದಿದಾಗಿಲ್ಲ,
141 124 ಮಂದಿದಾಗಿಲ್ಲ, 136 145 ಮಂದಿ ಆಗಿಲ್ಲ. ಉಳ್ಕಿದವ್ರದ್ದು ಏನದಲ್ಲಿ ಸ್ಟೇಟಸ್ ಇನ್ನೂ ತನ ನಮ್ಗೆ ಗೊತ್ತಾಗ್ತಿಲ್ಲ. ಮುಂಜಾನೆ ಅವ್ರಿಗೆ ಫೋನ್ ಮಾಡಕತ್ತೀನಿ, ಯಾರು ಬರಾಕತ್ತಿಲ್ಲ. ಒಂದು ಬೂತ್ ನಲ್ಲಿ ಕನಿಷ್ಠ ಪಕ್ಷ 1900 800 ಹಿಂಗಿರ್ತಾವ. ಆದ್ರೆ ಬಹಳಷ್ಟು ಅವ್ರಿಗೆ ಕೊಟ್ಟಿಲ್ಲ. 700ಲಿಂದ 1000 ಒಳಗಾಗಿ ಒಂದು ಬೂತ್ ನಲ್ಲಿ ಒಂದೊಂದು ಹೋಟೆಲ್ ಲಿಸ್ಟ್ ಅದಾವ. ಆ ಪ್ರಕಾರ ಅವ್ರಿಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಅವ್ರು ಮಾಡ್ತಾ ಇಲ್ಲ. ಶಾಲ್ಯಾಗ ಕೂತ್ರೆ ಶಾಲ್ಯಾಗ ಸರಿಯಾಗಿ ಬರುದಿಲ್ಲ, ಅಂಗನವಾಡಿ ಕೊಟ್ರೆ ಅಂಗನವಾಡಿಯಾಗ ಸರಿಯಾಗಿ ಬರುದಿಲ್ಲ. ಅಂಗನವಾಡಿಗೂ ಮಾಲ್ ತಗೊಂಡ್ರೆ ತುಡುಗು ಮಾಡುದು ಅದು ಕೆಲಸ ಅವ್ರಿಗೆ ಐತಿ. ಆದ್ರೆ ಇದು SR ಕೆಲಸ ಮಾಡುದು ಸರಿಯಾಗಿ ಅವ್ರಿಗೆ ಕಲ್ತಾ ಇಲ್ಲ. ಆದ್ರಿಂದ ತಾವು ತಕ್ಷಣದಿಂದ ಈ ಕೆಲಸವನ್ನು ತಾವೇನ್ ಮಾಡ್ಸತ್ತಿ ಸರ್ಕಾರ ಆದೇಶ ಪ್ರಕಾರ ಇದು ಮಾಡುದೇ ತಪ್ಪದೆ. ಆದ್ರೂ ಮಾಡಕತ್ರಿ, ಮಾಡಿದ್ರೆ ಸಂಪೂರ್ಣವಾಗಿ ಸರಿಯಾಗಿ ಮಾಡ್ಬೇಕಾಗೈತಿ. ನೀವು ಅದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ಮಾಡ್ಬೇಕಂತಿಸಿ ಈ ಮುಖಾಂತರ ಹೇಳ್ತೀನಿ. ಯಾರ್ಯಾರು BLO ಈಗ ಬರ್ತಾ ಇಲ್ಲ ಅವ್ರ ಮ್ಯಾಗ ನಾವು ನಿಮ್ಮ ಲೆಟರ್ ಮುಖಾಂತರ ಒಂದು ಲೆಟರ್ ಕೊಡ್ತೀನಿ. ಇವತ್ತು ಅದು ಕ್ಯಾಂಪ್, ನಾಳೆ ಮಂಗಳವಾರನೂ ಅದ. ಮಂಗಳವಾರ ದಿವ್ಸನು ನಾವೆಲ್ಲ ಇಲ್ಲಿ ಜನರ ಕೈಲಾತು ಮಂಗಳವಾರನೂ ಮಾಡ್ಕೋಬೇಡಿ ಹತ್ತಿಸಿ. ಅಕಸ್ಮಾತ್ ಮಂಗಳವಾರನೂ ಅವ್ರು ಬರ್ಲಿಲ್ಲಪ್ಪ ಅಂದ್ರೆ ಅವ್ರು ಯಾರ್ಯಾರು ಬಂದಿಲ್ಲ ನಾವು ಲಿಸ್ಟ್ ಕೊಡ್ತೀವಿ. ಅವ್ರ ಮ್ಯಾಗ ತಕ್ಷಣದಿಂದ ನೀವು ಆಕ್ಷನ್ ತಗೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಬಂದಿದ್ದದ, ಎಲ್ಲ ಕಾರ್ಪೊರೇಷನ್ ಗಮನಕ್ಕೆ ತಗೊಂಡ್ ಬಂದಿದ್ದದ. ಅವ್ರೆಲ್ಲ ಕೆಲ್ಸ ಅದ. ಇದು ಕೆಲಸ ಏನದ ಅವ್ರದೇ ಕೆಲಸ ಅದ, ಜಿಲ್ಲಾಧಿಕಾರಿದೇ ಕೆಲಸ ಅದ. ಅವರೇ ಅಬ್ಸರ್ವ್ ಮಾಡ್ಬೇಕಾಗಿತ್ತು, ಅವರೇ ಇದ್ರ ಮ್ಯಾಗ ಏನೇನ್ ಮಾಡ್ಬೇಕಾಗಿತ್ತು ನೋಡ್ಬೇಕಾಗಿತ್ತು. ಯಾಕೆ ಅವ್ರು ನೋಡ್ತಾ ಇಲ್ಲ? ಬಟ್ ಇಟ್ಟು ಮಂದಿಗೆ ಎಲ್ಲ ಸಾಲಿ ಬಿಟ್ಟು ಅಂಗನವಾಡಿ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಅವ್ರಿಗೆ ಕಳ್ಸಿರಿ. ಅವ್ರು ಎಲ್ಲಿ ಹೋಗ್ತಾರೆ? ಯಾಕೆ ಮಾಡ್ತಾ ಇಲ್ಲ? ಅದೇ ಓನಾಗಿ ಇದ್ದಾಗ ಅದೇ ಓನಾಗಿ ಅವ್ರ ಹೆಸರು ಯಾಕೆ ಸಿಗುವುದಿಲ್ಲ? ಏನ್ ಕಾರಣ ಸಿಗ್ತಾ ಇಲ್ಲ? ಆಮೇಲೆ ಬಂದಾಗ ಅವ್ರು ಯಾವ್ದು ಅದು ಡಾಕ್ಯುಮೆಂಟ್ ತೊಗೊಂಡ್ಬಾ ಇದು ಡಾಕ್ಯುಮೆಂಟ್ ಅವ್ರು ತಿರ್ಗಾಡಿ ಸಾಕಾಗಿ ಅವ್ರು ಮನೆ ಹಾಕೊಂಡು ಹೇಳ್ತಾರೆ. ಇವತ್ತು ನೋಡಿ ಇಷ್ಟು ಜನ ಬಂದಾರ. ಇಷ್ಟು ಜನ ಬರ್ಬೇಕಾದ್ರೆ ಯಾಕೆ ಬಂದಾರ ಇವರು? ಮತ್ತೆ ಇವ್ರು ಎಲ್ಲ ಡಾಕ್ಯುಮೆಂಟ್ ಇದ್ದಾಗ ಅವ್ರಿಗೆ ಸರಿಯಾಗಿ ಇದು ಮಾಡೋದಿಲ್ಲ. ಅವ್ರ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ದುಡಿಲಾರ್ದವ್ರು ಹೊಟ್ಟೆ ತುಂಬುದಿಲ್ಲ. ಆದ್ರಿಂದ ಅವ್ರು ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ಬಂದ ತಕ್ಷಣ ಅವ್ರು ಮಾಡಿಲ್ಲಪ್ಪ ಅಂದ್ರೆ ಅದ್ ಜವಾಬ್ದಾರಿ ಯಾರು? ತಾವು ಎಲ್ಲ BLO ಮೇಲೆ ಸೂಪರ್ವೈಸರ್ ಮ್ಯಾಗ ತಾವು ಆಕ್ಷನ್ ತಗೋಬೇಕು. ಇಷ್ಟು ಮಂದಿದ್ ಎಲ್ಲ ಲಿಸ್ಟ್ ಕೊಟ್ಟಿದ್ದೀನಿ. ಈ ಲಿಸ್ಟ್ ಪ್ರಕಾರ ಯಾರ್ಯಾರು ನಾಳೆ ಮಂಗಳವಾರ ದಿವಸ ಇನ್ನೊಮ್ಮೆ ಅವಕಾಶ ಮಾಡ್ಕೊಡ್ತೀವಿ. ಮಂಗಳವಾರ ದಿವಸ ಅವ್ರು ಬರ್ಲಿಲ್ಲ ಅಂದ್ರೆ ನಾವೇ ನಮ್ಮ ಲೆಟರ್ ಪ್ಯಾಡ್ ಮ್ಯಾಗ ಯಾವ BLO ಬಂದಿಲ್ಲ ಅವ್ರ ಮ್ಯಾಗ ನಾವು ಬರದ್ ಕೊಡ್ತೀವಿ. ತಾವು ಆಕ್ಷನ್ ತಗೋಬೇಕಂತ ಕಿಸಿ ನೋಡ್ರಿ. ಸುಮಾರು ಹೆಣ್ಮಕ್ಳು ಎಲ್ಲ ಕೆಲಸ ಬಿಟ್ಟು ಯಾವ ರೀತಿ ಬರ್ಲಾಕತ್ತಾರ ನೋಡ್ರಿ. ಮತ್ ಬರುದಿಲ್ಲ. ಇಟ್ಟೆಲ್ಲ ಬಂದಾಗ ನೀವು ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮಾಡ್ಬೇಕಾಗಿದ್ದ ಕೆಲಸ ಮಾಡಕತ್ತಿಲ್ಲ. ನೀವು ಸರಿಯಾಗಿ ಅಂಗನವಾಡಿಯಾಗೂ ಇರುವುದಿಲ್ಲ, ಸರಿಯಾಗಿ ಶಾಲ್ಯಾಗೂ ಇರುವುದಿಲ್ಲ. ಮತ್ತೆ ಅವ್ರು ಸರ್ ಮಾಡಂದ್ರೆ ಹೆಂಗ್ ಆಗ್ತೈತಿ? ನೀವು ಸರಿಯಾಗಿ ಅದು ಬಂದ್ ಕಿಸಿ ಮಾಡಪ್ಪ. ಅವ್ರು ಎಲ್ಲರೂ ಮಾಡಿ ಜನರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಅಕಸ್ಮಾತ್ ಮಾಡ್ಕೊಳ್ಕಂದ್ರೆ ಇದ್ರ ಬಗ್ಗೆನೇ ನಾವು ಉಗ್ರ ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಮತ್ತು ತಮ್ಮ ಮುಖಾಂತರ ಎಲ್ಲ 33, 34, 35 ಸಮಸ್ತ ನಾಗರಿಕರ ಬಳಿ ನಾನು ಮನವಿ ಮಾಡ್ಕೊಳ್ತೇನೆಂದ್ರೆ ತಾವು ಯಾರ್ಯಾರು SR ಮಾಡ್ಕೊಂಡಿಲ್ಲ ತಕ್ಷಣದಿಂದ ತಾವು ಬಂದ್ ಕಿಸಿ ನಾಳೆ ಮಂಗಳವಾರ ದಿವಸ ಮತ್ತೊಮ್ಮೆ ಇಲ್ಲಿ ಕ್ಯಾಂಪ್ ಅದ ಅಲ್ಲಿ ಖಾನ್ ಮಸೂತಿ ಹತ್ರ ತಾವು ಬಂದು ತಾವು ಎಲ್ಲ ಕೆಲಸ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಅದ. ನಾಳೆ ನಿಮ್ಮ ಬಹಳಷ್ಟು ತೊಂದರೆ ಬರ್ತಾ ಇದೆ. ಆ ತೊಂದರೆ ಬರಬಾರ್ದಂದ್ರೆ ನೀವು SR ಕಂಪ್ಲೀಟ್ ಮಾಡ್ಬೇಕು, ಮ್ಯಾಪಿಂಗ್ ಮಾಡ್ಕೋಬೇಕನ್ನ ತಮ್ಮ ಮನವಿ ಮಾಡ್ತಾ ಇದ್ದೀನಿ. ತಮ್ಮ ಮುಖಾಂತರ तावेल्ला नागरिकರು नाले मंगल दूसरे मंगल के दिन भी SR करी जा रही है। तो मंगल के दिन जो जो हजरात जिनका मैपिंग नहीं हुआ बराए मेहरबानी उस दिन काम छुट्टी करो या मंगल के दिन अली का मस्जिद को आओ, तुम्हारा मैपिंग करा लो, वरना कल के रोज तुमको तकलीफ हो जाएगी। उसके जिम्मेदार आप भी रहेंगे, खाली ऑफिसर नहीं रहेंगे, आपकी भी जिम्मेदारी है, नागरिकों की भी जिम्मेदारी होती है। तो आप भी आए। आज जिस तरह से आज इतवार के दिन अली का मस्जिद में जितने लोग आके अपना मैपिंग करा रहे हैं उन लोगों की तरह आप भी जो जो बचे हैं, ये जितने भी वार्ड में जो बूथ नंबर बोला हूँ, ये बूथ नंबर के सभी हजरात से मैं अदबन गुजारिश करता हूँ कि आप सब जने आने की जरूरत नहीं है। एक आदमी आपका घर का होटल लिस्ट वगैरह लेके आएंगे तो आपका सबका काम हो जाता है। पूरे होटल लिस्ट का लिए सबको आने की जरूरत नहीं। एक घर से एक आदमी भी अगर आए तो तुम्हारा काम हो जाता है। मेहरबानी करके सब लोग आए और मंगल के दिन भी यहाँ कैंप होगा। मंगल के दिन भी आप आके अपना अपना मैपिंग कराएं और आप अपने तरीके से अच्छा जो भी हजरात जहाँ भी मालूम है वो मालूमात कर लेके पूरा मैपिंग कराएं। मैं उम्मीद करता हूँ कि सभी हजरात आप भी कोऑपरेट करेंगे, सरकार के आदेश को पालन करेंगे और हम आपकी मदद करने के लिए हमारे पूरे नौजवान यंग कमेटी अली खान मुस्लिम जमात की यंग कमेटी है, आप लोगों की मदद के लिए यहाँ है। और एक ऑर्गेनाइजर भी हमारे साथ में जुड़े हैं, वो भी रहमानिया फाउंडेशन के बहुत सारे नौजवान हमारे साथ में जुड़े हैं। उन लोगों का भी मैं शुक्रिया अदा करता हूँ जिन्होंने आप यहाँ पे अपना काम छोड़कर आप लोगों की मदद करने के लिए खड़े। उनकी मदद लेकर हर इंसान अपने अपने मैपिंग को उसके पूरा 100% बनाए। मैं इतना आपसे रिक्वेस्ट करते हुए अपनी बात को यहीं पे खत्म करना। आज एक दिन रहेगा, कल एक दिन छोड़ के मंगल दिन भी रहेगा। मंगल दिन भी सुबह 9 बजे
9 बजे से लेकर 5 बजे तक लगातार कैंपिंग रहेगा। तो ये लोगों की मदद करने के लिए हम लोग यहाँ पे हमारे अली खान मुस्लिम जमात की यंग कमेटी की जानिब से यहाँ पे हम ये कैंप रखी है। तो हमारे जमात के पास कितने बीएलओ नहीं आए, कितने नहीं बोले तो ये 137 के जो है 135 के सुप्रिया सिंधे नहीं आई, 137 के सतीश 138 के तस्मिया मेंढेकर नहीं आए, 139 के मल्लिकार्जुन नहीं आए, उसके बाद में 146 के एसबी हादीमनी भी नहीं आए। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।